ಫಿಂಗರ್ಸ್ಗೆ ನನಗೆ ನೈಲ್ ಪಾಲಿಶು ಹಾಕಿರಬೇಕು, ಅದೇ ಥರ ನಾನು ಫಿಲ್ಲಿಂಗು ಇರಬೇಕು, ನೋಡೋಕ್ಕೆ ಚೆನ್ನಾಗೂ ಕಾಣಿಸ್ಬೇಕು. ಅದು ಹೆಂಗೆ ನೋಡೋಣ. ಇವತ್ತಿನ ದಿನ ಆ ಟಿಪ್ಸ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಇದು ಚಿಕ್ಕ ಟಿಪ್ಸು, ಆದರೆ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟು ಈ ನೇಲ್ಸ್ ಐತಲ್ವಾ, ಈ ನೇಲ್ಸಲ್ಲಿ ಎಂಡ್ಸ್ ಐತಲ್ವಾ, ಆ ಎಂಡ್ಗೆಲ್ಲ ರೆಫರೆನ್ಸ್ ಲೈನ್ ಹಾಕೊಂಬಿಡಿ. ರೈಟ್ ಆ್ಯಂಡ್ ಲೆಫ್ಟ್ ಕೆಳಗಡೆನೂ ಹಾಕ್ಕೊಂಡು ನಂತರ ತಂಬ್ ಇಕ್ತೀವಲ್ವ, ಆ ತಂಬಿನ ಮೇಲ್ಗಡೆನೂ ನೀವು ಲೈನ್ ಹಾಕ್ಕೊಂಬಿಡಿ. ಈ ಥರ ರೆಫರೆನ್ಸ್ ಲೈನ್ ಹಾಕುವಾಗ ನೀವು ನೈಲ್ ಪಾಲಿಶೇ ಹಾಕೋದ್ರನ್ನ ಕರೆಕ್ಟಾಗಿ ಎಲ್ಲಿ ಇಕ್ತಿರೋ ಅದು ಗೊತ್ತಾಗ್ಬಿಡುತ್ತೆ. ನಂತರ ನೋಡಿ ಈ ಥರ ಸ್ಲೈಡ್ ಮಾಡ್ಕೋಬೇಕು. ನೋಡಿ ಹಚ್ಚಬಾರ್ದು, ಜಸ್ಟ್ ಸ್ಲೈಡ್ ಮಾಡಬೇಕು. ಇವಾಗ ತುಂಬ ಜನ ತುಂಬ ಫುಲ್ ಪ್ರೆಸ್ ಮಾಡಿಬಿಟ್ಟು ಕೈಯಲ್ಲಿ ಹಾಕ್ತಾರೆ, ಆ ಥರ ಇಲ್ಲ, ನೈಲ್ಸಲ್ಲೇ ಈ ಥರ ಸ್ಲ್ಯಾಶ್ ಮಾಡ್ಕೋಬೇಕು. ನೋಡಿ ಈಗ ತಂಬು ಇಕ್ತೀವಲ್ವ, ಈ ಫ್ರಂಟಿನ ಬ್ಯಾಕ್ಗೆ ಈ ಥರ ಜಸ್ಟ್ ಕೊಡುವಾಗ ಈ ಥರ ಕೆಳಗಡೆ ಕೊಡುವಾಗಲೂ ಈ ಡಾರ್ಕ್ ಲೈನ್ಸ್ ಹಾಕೊಂತೀವಲ್ವ, ಆ ಥರ ಡಾರ್ಕ್ ಲೈನ್ಸ್ ತಿಕ್ ಲೈನ್ ಕೊಟ್ಕೊಂಬನ್ನಿ. ಈ ಥರನೇ ಜಿಗ್ ಜ್ಯಾಕಾಗಿ ಕೊಡಬೇಕು. ಈ ಥರ ಕೊಡುವಾಗ ಎಲ್ಲಿನೂ ನಿಮಗೆ ಚುಕ್ಕೆನೂ ಇರಲ್ಲ, ಎಲ್ಲಿನೂ ನಿಮಗೆ ಯಾವ ಶ್ಯಾಡೋಸು ಬಿಡಲ್ಲ. ನೋಡಿ ಈ ಥರ ರೆಫರೆನ್ಸ್ ಲೈನ್ ಹಾಕ್ಕೊಳ್ಳಿ. ನೀವು ಈಗ ಹಿಂದೆನೂ ನೋಡುವಾಗ ಆ ಥರ ಹಾಕ್ತಿರಲ್ವ, ಹಾಕುವಾಗ ಅಷ್ಟು ಕಾಣಿಸಲ್ಲ. ಜಸ್ಟ್ ಬ್ಯಾಕಲ್ಲಿ ಇಷ್ಟೇ. ಈ ಸಿಂಪಲ್ ಆ್ಯಂಡ್ ಈಸಿ ಡಿಸೈನ್. ಐ ಹೋಪ್ ನಿಮಗೆ ಈ ಟಿಪ್ಸ್ ಯೂಸ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಈ ಥರ ಚಿಕ್ಕದಿಂದ ಬಿಗ್ ಟಿಪ್ಸ್ಗಳು ನೀವು ಕಲಿಬೇಕಂದ್ರೆ ತಪ್ಪದೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗೋದ್ರೆ ಲೈಕ್ ಮಾಡಿ. ನಿಮ್ಮನೆ ಫಂಕ್ಷನ್ಗೂ ಮೆಹಂದಿ ಹಾಕಬೇಕಾ, ನಮ್ಮನ್ನು DM ಮಾಡ್ಕೊಳ್ಳಿ. ಧನ್ಯವಾದಗಳು.